ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಇವತ್ತು ನಾನು ತೋರಿಸ್ತಾರಂತ ಹೇಳಿಬಿಟ್ಟು 6 ಎಳೆ ದಾರ ತೊಗೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ 11 ನೀಡಲ್ನ ತೊಗೊಂಡು ಡಿಸೈನ್ನ ಮಾಡುವಂಥದ್ದು. ತುಂಬ ಈಸಿಯಾಗಿದೆ ಡಿಸೈನು. ಸ್ಟೆಪ್ನ ಎಲ್ಲೂ ಕೂಡ ಮಿಸ್ ಮಾಡದೆ ನೋಡ್ಕೊಡಿ. ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ನೋಡಿ, ಮೊದಲೇದಾಗಿ ನೋಡಿ ನಾನು ಲಾಕ್ ಮಾಡ್ಕೊತಿರೋದು. ಪ್ರತಿ ಬಾರಿನೂ ಇದನ್ನೇ ಹೇಳ್ತೀನಿ ನಾನು. ಕ್ರೋಶೆ ಡಿಸೈನ್ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಡಬಲ್ ಲಾಕ್ನ ಮಾಡ್ಕೊಬೇಕು. ಥ್ರೆಡ್ನ ಫಸ್ಟ್ ಸೆಕ್ಯೂರ್ ಮಾಡಿಕೊಂಡು ಆ ನಂತರ ನಾವು ಡಿಸೈನ್ ಹಾಕ್ಕೊತ ಬರಬೇಕಾಗುತ್ತೆ. ಈ ರೀತಿ ಲಾಕ್ನ ಮಾಡಿಕೊಡಿ. ಅದಾದ ನಂತರ ನೋಡಿ, ನಾನು ಇಲ್ಲಿ ಒಂದು 3 mm ರೌಂಡ್ ಬೀಡ್ಸ್ನ ತೊಗೊತೀನಿ. ಈ ಡಿಸೈನ್ನಲ್ಲಿ ನಾನು ಬಳಸ್ತಾ ಇರೋದು 3 mm ಮತ್ತೊಂದು 4 to 5 mm, ಒಂದು 5 mm ಮತ್ತೊಂದು 3 mm ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು 3 mm ಬೀಡ್ಸ್ ನೋಡಿ, ಈ ರೀತಿ ಬೀಡ್ಸ್ನ ಲಾಕ್ ಮಾಡಿ ಆ ನಂತರ ಬಟ್ಟೆಗೆ ಬಂದು ಲಾಕ್ನ ಮಾಡ್ಕೊಳ್ಳಿ. ಆವಾಗ ಡಿಸೈನ್ ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಸಿಂಗಲ್ ಬೀಡ್ಸ್ಗೆ ಒಂದೊಂದು ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇರೋದು. ಇಲ್ಲಿ ನಾನು ಪ್ರತಿಯೊಂದು ಬೀಡ್ಸ್ನ ತೊಗೊಂಡಾಗಲೂ ಕೂಡ ಒಂದು ಸರಿ ಲಾಕ್ ಮಾಡ್ಕೊತಾ ಹೋಗ್ತೀನಿ ಡಿಸೈನ್ನ. ನೋಡಿ, ನೀವು ಬೇಕಾದ್ರೆ ಗೋಲ್ಡ್ನ ಬೀಡ್ಸ್ನ ಜೊತೆ ತೊಗೊಬೋದು, ಇಲ್ಲಾಂದರೆ ಸಿಲ್ವರ್ ಬೀಡ್ಸ್ ಆಗಲಿ ಕಾಪರ್ ಬೀಡ್ಸ್ನೂ ಕೂಡ ತೊಗೊಬೋದು. ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೆ ಯಾವ ರೀತಿ ಕಾಂಬಿನೇಷನ್ ಇದೆ ನೋಡಿ. ಸ್ಯಾರಿಗೆ ಜರಿ ಇರುತ್ತಲ್ವ, ಅದು ಯಾವ ಕಲರ್ ಇದೆ ಅನ್ನೋದ್ರ ಮೇಲೆ ಬಾರ್ಡ್ರ್ ಕಲರ್ ಆಗಿರ್ಬೋದು ಪ್ರತಿಯೊಂದು ನೋಡಿ ಬೀಡ್ಸ್ಗಳನ್ನ ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫಸ್ಟು ಬೇಸ್ ಲೈನ್ನ ಹಾಕ್ಕೊಬೇಕಾಗತ್ತೆ. ಎಂಡಿಗೆ ಬಂದುಬಿಟ್ಟು ನಾನು 2 ಸರಿ ಲಾಕ್ ಮಾಡ್ಕೊತೀನಿ. 2 ಅಥವಾ ಒಂದು 3 ಸರಿ ಲಾಕ್ ಮಾಡಿಕೊಡಿ, ಟೈಟಾಗಿ ಬಿಚ್ಚೋಗಬಾರ್ದು ಅಂತ ಹೇಳಿ. ಆ ನಂತರ ನೋಡಿ, ಎಕ್ಸ್ಟ್ರಾ ಇರೋಂತಹ ಥ್ರೆಡ್ನ ಕಟ್ ಮಾಡ್ಕೊಂಬಿಡೋಣ. ಈ ಮಧ್ಯ ಭಾಗದಲ್ಲಿ ಕಟ್ ಮಾಡಿಕೊಂಡು ಆನಂತರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಅಲ್ಲಿಗೆ ಲಾಕ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಥ್ರೆಡ್ಸ್ ಬಿಚ್ಚೋಗಲ್ಲ. ನಂತರ ಹಿಂಬದಿಯಿಂದ ಗ್ಲೂ ಹಾಕಿ ಲಾಕ್ ಮಾಡಿಕೊಡಿ. ಮತ್ತು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ 6 ಎಳೆ ದಾರ ತೊಗೊಂಡು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ನೋ ಅದೇ ಪಾಯಿಂಟಿಗೆ ಬಂದು ನಾನು ಡಬಲ್ ಲಾಕ್ನ ಮಾಡ್ತಿದ್ದೀನಿ. ಇದು ಈ ಡಿಸೈನಲ್ಲಿ 2ನೇ ಸ್ಟೆಪ್ಪು. ನೋಡಿ, ಈ ರೀತಿ ಟೈಟಾಗಿ ಇಟ್ಕೊಳ್ಳಿ, ಆಮೇಲೆ ಲಾಕ್ ಮಾಡ್ಕೊತಾ ಬನ್ನಿ. ಹೀಗೆ ಲಾಕ್ ಆದಮೇಲೆ ನಾನು ಒಂದು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ನ ಹಾಕಿ ಬೀಡ್ಸ್ ಲಾಕ್ ಮಾಡಿದ್ದೀನಲ್ವ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡಬೇಕು. ನೋಡಿ, ಇಲ್ಲಿ ಬೀಡ್ಸ್ ಲಾಕ್ ಮಾಡಿದ್ದೀನಲ್ವ ಅದೇ ಪಾಯಿಂಟಿಗೆ ಬಂದು ಈ 3 ಚೈನನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಾಣುತ್ತೆ. ಅಂದರೆ ಡಿಸೈನ್ ಬಂದುಬಿಟ್ಟು ಈ ಥರ ನೀಟಾಗಿ ರೌಂಡು ಬಂದಿದೆ ನೋಡಿ. ಥ್ರೆಡ್ಸು ಬೀಡ್ಸ್ ಸುತ್ತ ಬರುತ್ತೆ ಡಿಸೈನಲ್ಲಿ. ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡಿ. ಫಸ್ಟಿಗೆ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ನಾನು 3 ಚೈನ್ ಹಾಕಲ್ಲ, ಒಂದು 8ರಿಂದ ಒಂದು 9 ಚೈನ್ನ ಹಾಕ್ಕೊಬೇಕಾಗತ್ತೆ. ಆ ನಂತರ ನೋಡಿ, ಸೆಕೆಂಡ್ ಬೀಡ್ಸ್ನ ಎಲ್ಲಿ ಲಾಕ್ ಮಾಡಿದ್ದೀನೋ ಅಲ್ಲಿ ಬಂದು ಲಾಕ್ನ ಮಾಡ್ಕೊತಿರೋದು ಈ ಸರಿ. ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲೊಂದು ಚಿಕ್ಕ ಆರ್ಚ್ ಮಾಡೋದುಂಟು, ಸೊ ಅದಕ್ಕೆ ನಾನು ಆರ್ಚಿಗೋಸ್ಕರ ಬಿಟ್ಟಿದ್ದೀನಿ. ಈ ಡಿಸೈನಲ್ಲಿ ಆರ್ಚ್ ಬರುತ್ತೆ ಒಂದು. ಆ ನಂತರ ಮತ್ತೆ 3 ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ಸ್ ಲಾಕ್ ಎಲ್ಲಾಗಿದೆಯಲ್ವ ಅದೇ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊತೀನಿ. ಓಕೆನಾ? ಈ ರೀತಿ ಲಾಕ್ ಮಾಡ್ಕೊತ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಫಸ್ಟಿಗೆ ನಾನು 3 ಚೈನ್ನ ಲಾಕ್ ಮಾಡಿದ್ದೀನಿ. ಆನಂತರ 9 ಚೈನಿಗೆ ಒಂದು ಲಾಕ್ ಮಾಡಿ ಮತ್ತೆ 3 ಚೈನು ಅಂದರೆ 3 ಸರಿ ಹಾಕಿದ್ದೀನಿ. ಓಕೆನಾ? 9 ಚೈನ್ ಆಗಿದ್ಮೇಲೆ 3 ಸರಿ ಹಾಕಿ ಮತ್ತೆ 9 ಚೈನು ಮತ್ತು 3 ಸರಿ. ಒಟ್ಟಿನಲ್ಲಿ ಸ್ಟಾರ್ಟಿಂಗ್ನಲ್ಲಿ ನೋಡಿ ಮತ್ತು ಎಂಡಿಂಗ್ನಲ್ಲಿ ಮಾತ್ರ ಒಂದೊಂದು ಸರಿ ಹಾಕಿದ್ದೀನಿ. ಆನಂತರ ಎಲ್ಲ 3 ಚೈನ್ ಗ್ಯಾಪು 3 ಸರಿ ಮಧ್ಯೆ ಬರುತ್ತೆ. ಆ ನಂತರ ಇದು 3ನೇ ಸ್ಟೆಪ್. ಈ ಸ್ಟೆಪ್ನಲ್ಲೂ ಕೂಡ ಅದೇ ಸೇಮ್ ಥ್ರೆಡ್ನ ತೊಗೊಂಡಿದ್ದೀನಿ. ಸೇಮ್ ಕಲರ್ ಬೇಡ ಅನ್ನೋರು ಬೇರೆ ಥ್ರೆಡ್ನ ಇಲ್ಲಿ ಯೂಸ್ ಮಾಡ್ಕೊಬೋದು. ನೋಡಿ, ಈ ರೀತಿ ಫಸ್ಟ್ ಲಾಕ್ ಮಾಡ್ಕೊಳೋದು 2 ಸರಿ ಲಾಕ್ ಮಾಡ್ಕೊಬೇಕು. ಪ್ರತಿ ಸರಿ ಥ್ರೆಡ್ನ ತೊಗೊಬೇಕಾದಾಗ ಕೂಡ ಲಾಕ್ ಮಾಡ್ಕೊಳೋದನ್ನು ಮರಿಬೇಡಿ ಇಲ್ಲೂ ಕೂಡ. ಆ ನಂತರ ನೋಡಿ, ನಾನು ಮತ್ತೆ ಈಗ 3 ಚೈನ್ನ ಹಾಕ್ಕೊತೀನಿ. ಈ ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಹಾಕಿ ಕೆಳಗಡೆ ನೋಡಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ,
ಅದರಲ್ಲಿ ಬಂದು ಲಾಕ್ನ ಮಾಡ್ಕೊತಿರೋದು. ಈ ಟೈಮ್ನಲ್ಲಿ ಜಾರೋಗುತ್ತೆ ಥ್ರೆಡ್, ಸ್ವಲ್ಪ ಬಿಗಿಯಾಗಿ ಟೈಟಾಗಿ ಎಳ್ಕೊಳ್ಳಿ. ಆನಂತರ ನೋಡಿ 3 ಚೈನ್ ಗ್ಯಾಪ್ ಹಾಕಿದ್ದೀವಲ್ಲ ಸೆಕೆಂಡ್ ಸ್ಟೆಪ್ನಲ್ಲಿ, ಆ 3 ಚೈನ್ ಗ್ಯಾಪಿಗೆ ಬರಬೇಕು, ಫಸ್ಟ್ ಲೈನ್ ಗ್ಯಾಪಿಗಲ್ಲ. ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತಲ್ಲ ಆ 3 ಚೈನ್ ಗ್ಯಾಪಿಗೆ ಲಾಕ್ನ ಹಾಕ್ಕೊಳ್ಳಿ. ಆ ನಂತರ ಇಲ್ಲಿ ನಾನು 9 ಚೈನ್ ಹಾಕಿದ್ದೀನಲ್ವ, 9 ಚೈನಿಗೆ ಬಂದು ಚೈನ್ ಒಳಭಾಗದಿಂದ ಥ್ರೆಡ್ನ ತೊಗೊಂಬಂದು ಲಾಕ್ನ ಮಾಡ್ಕೊಬೇಕು. ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಹೇಳ್ಬೋದು ಅಥವಾ ಒಂದು ಲಾಕ್ ಅಂತಲೂ ಹೇಳ್ಕೊಬೋದು. ಅದಾದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊತೀನಿ ನಾನು. ದಾರ ತೊಗೊಂಡು ಡಬಲ್ ಕ್ರೋಶನ ಹಾಕ್ತೀನಿ ಇಲ್ಲಿ, ಓಕೆನಾ. ನೋಡಿ 2 ದಾರನ ಒಂದು ಮಾಡಿ ಫಸ್ಟು, ಆಮೇಲೆ ಮತ್ತೆ 2 ದಾರನ ಒಂದು ಮಾಡಿ ಈ ರೀತಿ ಡಬಲ್ ಕ್ರೋಶನ ಹಾಕ್ಕೊತ ಬರಬೇಕು. ಆ 9 ಎಳೆ ಚೈನ್ ಇದೆ, 9 ಚೈನ್ ಹಾಕಿದ್ದೀವಲ್ಲ ಆ ಚೈನ್ ಫುಲ್ ಕವರ್ ಆಗೋ ತನಕ ನಾವು ಇದೇ ರೀತಿ ಡಬಲ್ ಕ್ರೋಶ ಕಂಬನ ಹಾಕಬೇಕು. ಸೂಜಿ ಮೇಲೆ ದಾರ ನೋಡಿ ತಗೊಂಡು ಡಬಲ್ ಕ್ರೋಶ ಕಂಬನ ಕಂಪ್ಲೀಟ್ ಮಾಡ್ತಾ ಬನ್ನಿ. ನೋಡಿ ಈ ರೀತಿ ಈಸಿಯಾಗಿದೆ ಡಿಸೈನು. ಈ ರೀತಿ ಫುಲ್ಲು ಡಬಲ್ ಕ್ರೋಶ ಕಂಬದಿಂದ ಆ ಆರ್ಚ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕು ನಾವು. ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಇಲ್ಲಿ ನೋಡಿ ಆ 3 ಚೈನ್ನ ಗ್ಯಾಪ್ ಇದೆಯಲ್ಲ, ನೆಕ್ಸ್ಟ್ ಬೀಡ್ಸ್ ನಂತರ ಬರುತ್ತಲ್ಲ ಆ ಗ್ಯಾಪಿಗೆ ಹಾಕೋತಿರೋದು ಲಾಕ್ನ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಚೈನ್ ಮಾಡಿಕೊಂಡು ಸ್ಲೋಲಿ ನೋಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕಿ ನೆಕ್ಸ್ಟ್ ಬೀಡ್ಸ್ ಲಾಕ್ ಇರ್ತಲ್ವ ಅಲ್ಲಿ ಬಂದು ಲಾಕ್ನ ಮಾಡ್ತಿರೋದು ನಾನು. ಒಂದು ಆರ್ಚ್ ಆದಮೇಲೆ ಮತ್ತೆ 3 ಚೈನ್ ಗ್ಯಾಪಿಗೆ ಮತ್ತೊಂದು ಲಾಕು, ಆನಂತರ ಮತ್ತೊಂದು ಸಿಗುತ್ತೆ ಅಲ್ಲೂ ಕೂಡ 3 ಚೈನ್ ಗ್ಯಾಪಿಗೆ ನೋಡಿ ನೆಕ್ಸ್ಟ್ ಲಾಕ್ನ ಮಾಡ್ಕೊತಿದ್ದೀನಿ. ಎಸ್ ನೋಡಿ ಈ ರೀತಿ, ಓಕೆನಾ. ಹೀಗೆ ಲಾಕ್ ಮಾಡ್ಕೊಬೇಕು. ಆ ನಂತರ ನೋಡಿ ಒಂದು ಫಸ್ಟು ಸಿಂಗಲ್ ಕ್ರೋಶನ ಮಾಡ್ಕೊಬೇಕು. ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಆನಂತರ ಒಂದು ಚೈನ್ನ ಹಾಕಿ ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡ್ರೆ ಮತ್ತೆ ಡಬಲ್ ಕ್ರೋಶ. ಪ್ರತಿ ಸ್ಟೆಪ್ನು ಇದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗಿ. ಪ್ರತಿ ಆರ್ಚ್ ಮಧ್ಯದಲ್ಲೂ ಕೂಡ 3 ಚೈನ್ ಲಾಕ್ ಇರುತ್ತಲ್ವ ಅದು 2 ಸರಿ ಬರುತ್ತೆ, ಅಂದರೆ 2 ಬೀಡ್ಸ್ಗಳು ಬರುತ್ತೆ ಮಧ್ಯೆ, ಓಕೆನಾ. ಆರ್ಚ್ನ ಅಕ್ಕಪಕ್ಕ ಕೂಡ ಮಧ್ಯೆ 2 ಬೀಡ್ಸ್ಗಳು ಬರುತ್ತೆ. ನೋಡಿ ಈ ರೀತಿ ಡಬಲ್ ಕ್ರೋಶ ಮಾಡ್ತಾ ಆ ಚೈನು ಕೂಡ ಆ ಆರ್ಚ್ನು ಕೂಡ ಕಂಪ್ಲೀಟ್ ಮಾಡ್ಕೊತಾ ಬನ್ನಿ. ನೋಡಿ ಫೈನಲಿ ಈ ರೀತಿ ಕಂಪ್ಲೀಟ್ ಆಗ್ತಾಯಿದೆ. ನೋಡಿ ಇಷ್ಟು ಮಾಡ್ಕೊಂಡು ಆದಮೇಲೆ ಈ ರೀತಿ ಆರ್ಚ್ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ನ ತಗೊಂಡು ಅಟ್ಯಾಚ್ ಮಾಡಿದ್ದೀನಿ. ಡಿಸೈನ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಂಪಲ್ ಆಗಿದೆ, ಹೆಚ್ಚಿಗೆ ಏನು ಟೈಮ್ ತೊಗೊಳಲ್ಲ, ಆರಾಮಾಗಿ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.